ಉತ್ತರ ಪ್ರದೇಶದಲ್ಲಿ ಲೋಕಸಭಾ ಅಖಾಡ ರಂಗೇರಿದ 80 ಕ್ಷೇತ್ರ ಇದೆ. ಅಲ್ಲಿಂದ ಅಮೇಥಿ ಬಿಜೆಪಿ ಅಭ್ಯರ್ಥಿ ಹಾಗೂ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಇಂದು ಉಮೇದುವಾರಿಕೆ ಸಲ್ಲಿಸಿದರು. ಕೇಸರಿ ಸೇನೆಗೆ ಮಧ್ಯಪ್ರದೇಶ ಸಿಎಂ ಮೋಹನ್ ಯಾದವ್ ಸಾಥ್ ಕೊಟ್ಟರು. ಇದರ ಮಧ್ಯೆ ರಾಹುಲ್ ಗಾಂಧಿ ಅಮೇಥಿಯಿಂದ ಸ್ಪರ್ಧಿಸುವ ನಿರೀಕ್ಷೆ ಇದ್ದು ರಾಮ ಮಂದಿರಕ್ಕೆ ಭೇಟಿ ಕೊಡ್ತಾರೆ ಎನ್ನಲಾಗಿದೆ. ಬನ್ನಿ ಇದರ ಬಗ್ಗೆ ಒಂದು ಹೇಳಿಕೆ ಗಮನಿಸಿ. रामलला का अपमान किया है, जिन्होंने निमंत्रण को ठुकरा दिया है, देश ऐसे लोगों को ठुकराएगा कि नहीं ठुकराएगा? कर्नाटका ठुकराएगा कि नहीं ठुकराएगा? आप लोग ठुकराएंगे कि नहीं ठुकराएंगे? ಓಕೆ, ಸ್ಮೃತಿ ಇರಾನಿ ರಾಮ ಮಂದಿರ ದರ್ಶನ ಮಾಡಿದರು. ಈಗ ರಾಹುಲ್ ಗಾಂಧಿ ಅಮೇಥಿಯಿಂದ ಸ್ಪರ್ಧೆ ಮಾಡ್ತಾರಂತೆ. ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದಾಗ ನರೇಂದ್ರ ಮೋದಿ ಹೇಳಿದ್ರು, ನೋಡಿದ್ರಾ ರಾಮ ಮಂದಿರ ಕರೆದ್ವಿ ಬರಲಿಲ್ಲ, ಇವರನ್ನು ನೀವು ಸೋಲಿಸಬೇಕಲ್ವಾ ಅಂತ ಕರ್ನಾಟಕದಲ್ಲಿ ಮಾತಾಡಿದರು. ಕೈ ವಿರುದ್ಧ ರಾಮಾಸ್ತ್ರ. ಹೇಗೆ? ರಾಹುಲ್ ಭೇಟಿಗೆ ಮುನ್ನ ರಾಮನ ದರ್ಶನ ಪಡೆಯಲಿದ್ದಾರೆ ಸ್ಮೃತಿ ಇರಾನಿ. ಇಬ್ಬರು ಕೂಡ ಅಮೇಥಿಯಲ್ಲಿ ಸ್ಪರ್ಧೆ ಆಗೋದು ಸಾಧ್ಯತೆ ಇದೆ. ರಾಮನ ಅಸ್ತಿತ್ವದ ಬಗ್ಗೆ ಪ್ರಶ್ನಿಸಿದವರು ಯಾಕೆ ಬರ್ತಾರೆ ಅಂಥೇಳಿ ಸ್ಮೃತಿ ಇರಾನಿ ಕೇಳಿದ್ದಾರೆ. ನೀವು ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದವರು UPA ಸರ್ಕಾರದ ಅವಧಿಯಲ್ಲಿ ಈಗ ಯಾಕೆ ಬರ್ತೀರಿ ಅಂದರೆ ಭಾವನಾತ್ಮಕವಾಗಿ ಕೇಳ್ತಾ ಇದ್ದಾರೆ. ರಾಮನ ದರ್ಶನ ಪಡೆದ್ರೆ ಮತ ಸಿಗಲಿದೆ ಅಂತ ಬರ್ತಿದ್ದಾರಲ್ವಾ? ರಾಹುಲ್ ಗಾಂಧಿ ವಿರುದ್ಧ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಕಿಡಿಕಿಡಿಯಾಗಿದ್ದಾರೆ. ಇನ್ನು ಕಾಂಗ್ರೆಸ್ ವಿರುದ್ಧ ರಾಮ ಮಂದಿರ ಅಸ್ತ್ರವನ್ನು ಮೋದಿ ಕೂಡ ಹೂಡಿದ್ದಾರೆ. ದೇಶದ ಕೋಟಿ ಜನರ ಕಾಣಿಕೆಯಲ್ಲಿ ಮಂದಿರ ನಿರ್ಮಾಣವಾಗಿದೆ. ಹಿಂದೂಗಳು ಶ್ರೀರಾಮನಿಗಾಗಿ 500 ವರ್ಷ ಕಾಲ ಕಾದರು. ರಾಮ ಮಂದಿರಕ್ಕಾಗಿ ಲಕ್ಷಗಟ್ಟಲೆ ಹಿಂದೂಗಳು ಬಲಿದಾನ ಮಾಡಿದ್ದಾರೆ. ಕಾಂಗ್ರೆಸ್ನವರೇ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಮಂದಿರ ನಿರ್ಮಾಣ ಮಾಡಬಹುದಿತ್ತು, ಆದರೆ ಮಂದಿರ ನಿರ್ಮಾಣವನ್ನು ಕಾಂಗ್ರೆಸ್ ತಡೆಯಲು ಪ್ರಯತ್ನ ಮಾಡಿತು. ಮಂದಿರ ಉದ್ಘಾಟನೆ ಆಮಂತ್ರಣವನ್ನು ತಿರಸ್ಕಾರ ಮಾಡಿದ್ರು. ಮಂದಿರ ನಿರ್ಮಾಣದ ಪುಣ್ಯದ ಹಕ್ಕುದಾರರು ಮತದಾರರು ಮಾತ್ರ. ಈ ರೀತಿ ವಿರೋಧ ಮಾಡಿದವರಿಗೆ ಯಾಕೆ ಓಟ್ ಹಾಕ್ತೀರಿ ಅನ್ನುವಂಥ ರೀತಿಯಲ್ಲಿ ಭಾವನಾತ್ಮಕವಾಗಿ ಮಾತಾಡಿದ್ದಾರೆ. ಸ್ಮೃತಿ ಇರಾನಿ ಹೇಳಿದ್ದಾರೆ, ರಾಹುಲ್ ಗಾಂಧಿ ಯಾಕೆ ಬರಬೇಕು ಇಲ್ಲಿಗೆ? ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. वायनाड का वोट हो गया है, इसके बाद कांग्रेस के प्रत्याशी आएंगे, लेकिन पहले राम मंदिर को जाएंगे. हमने कहा भैया निरंतरण राम जी का ठुकरा दिए, अब मंदिर जाएंगे क्योंकि उनको लगता है मंदिर जाने से वोट पाएंगे. मतलब कि भगवान. ಓಕೆ, ಸ್ಮೃತಿ ಇರಾನಿ ಮತ್ತು ರಾಹುಲ್ ಗಾಂಧಿ ಮತ್ತೆ ಅಮೇಥಿಯಲ್ಲಿ ಮೂರನೇ ಬಾರಿ ಮುಖಾಮುಖಿ ಆಗುವಂಥ ಸಾಧ್ಯತೆ ಇದೆ. ಒಂದು ಬಾರಿ ಅವರು ಗೆದ್ದಿದ್ದಾರೆ, ಒಂದು ಬಾರಿ ಇವರು ಗೆದ್ದಿದ್ದಾರೆ. ಮೂರನೇ ಬಾರಿ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಇಷ್ಟಕ್ಕೂ ರಾಹುಲ್ ಗಾಂಧಿ ಅಲ್ಲಿಂದ ಉಮೇದುವಾರಿಕೆ ಸಲ್ಲಿಸೋದಕ್ಕಿಂತ ಮೊದಲು ರಾಮ ಮಂದಿರಕ್ಕೆ ಹೋಗ್ತಾರಂತೆ. ಈ ನಡುವೆ ನೀವು ಅನಂತಕುಮಾರ್ ಹೆಗಡೆ ಆಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ ನಮಗೆ ಮುಸ್ಲಿಮರ ಓಟೇ ಬೇಡ ಅಂತ ಹೇಳೋದನ್ನು ಕೇಳಿದ್ದೀವಿ. ಆದರೆ ಈಗ ಕಾಂಗ್ರೆಸ್ಗೆ ಸರಿದೆ, ನಮಗೆ ಹಿಂದೂಗಳ ಓಟೇ ಬೇಡ ಅಂತ.